ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ಬಲಗೈ ಬಂಟ ಮಲಯಾಳಿ ಅಜಿತ್ ಎಸ್ಕೇಪ್ ಆಗಿದ್ದಾನೆ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಅಜಿತ್ಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ರು ವಿಚಾರಣೆಗೆ ಬರುವಂತೆ. ಇನ್ನು ಯಾವಾಗ ಪೊಲೀಸರು A2 ಕಿರಣ್ ಇದ್ದಾನೆ ಈತನ ಮನೆ ಮೇಲೆ ದಾಳಿ ಮಾಡಿ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ರು, ಆಗ ಆ ಸಂದರ್ಭದಲ್ಲಿ ಈ ಮಲಯಾಳಿ ಅಜಿತ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಅಲ್ಲಿ ಪತ್ತೆ ಆಗಿತ್ತು. ದಾಖಲೆಯನ್ನ ಪರಿಶೀಲಿಸಿ ಅಜಿತ್ಗೆ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆದ್ರೆ ಈ ನೋಟಿಸ್ಗೆ ಅಡ್ರೆಸ್ ಇಲ್ಲದ ಲೆಟರ್ ಹೆಡ್ ನಲ್ಲಿ ಈತ ಉತ್ತರ ಕೊಡ್ತಾನೆ. ಯಾರು? ಮಲಯಾಳಿ ಅಜಿತ್. ಏನಂತ ಉತ್ತರ ಕೊಡ್ತಾನೆ? ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ, ನನಗೂ ಜಗ್ಗನಿಗೂ ಬಿಕ್ಲು ಶಿವಗೂ ಯಾವುದೇ ಸಂಬಂಧ ಇಲ್ಲ, ನೀವು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಪೊಲೀಸರಿಗೆ ಒಂದು ಲೆಟರ್ ಹೆಡ್ ನಲ್ಲಿ ಆತ ಬರೀತಾನೆ. ಏನೂ ಇಲ್ಲ ಆ ಲೆಟರ್ ಹೆಡ್ ನಲ್ಲಿ, ಬರೀ ಖಾಲಿ ಲೆಟರ್ ಹೆಡ್ ಅಲ್ಲಿ ಈತ ಈ ರೀತಿಯಾಗಿ ಒಂದು ಪತ್ರವನ್ನ ಪೊಲೀಸರಿಗೆ ಬರೀತಾನೆ. ಇದೇ ತರ ನೀವೇನಾದರೂ ದೌರ್ಜನ್ಯ ಮುಂದುವರಿಸಿದ್ರೆ ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸುಮ್ಮನೆ ನನಗೆ ತೊಂದರೆ ಕೊಡ್ತಾ ಇದ್ದೀರಿ, ನಾನು ಹೈಕೋರ್ಟ್ ವಕೀಲ, ನನಗೆ ಸುಮ್ಮನೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ, ಕಾನೂನಿನ ಮೊರೆ ಹೋಗಬೇಕಾಗತ್ತೆ. ನನಗೂ ಜಗ್ಗನ್ಗೂ ಅಥವಾ ಕೊಲೆಯಾದಂಥ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವನಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಒಂದು ವೇಳೆ ನೀವು ನನ್ನ ಈ ಕೇಸ್ನಲ್ಲಿ ಸಿಲುಕಿಸುವಂಥ ಪ್ರಯತ್ನ ಪಟ್ಟರೆ ನಾನು ಕಾನೂನಿನ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗ್ತೇನೆ ಅಂತ ಹೇಳಿ ಮಲಯಾಳಿ ಅಜಿತ್ ಭೈರತಿ ಬಸವರಾಜ್ ಅವರ ಬಲಗೈ ಬಂಟ ಅಂತ ಏನು ಹೇಳಲಾಗ್ತಾ ಇದೆ, ಈತ ಒಂದು ಲೆಟರನ್ನು ಬರೀತಾನೆ. ಈ ಲೆಟರ್ಗೆ ಲೆಟರ್ ಹೆಡ್ ಇಲ್ಲ, ಅಫಿಷಿಯಲ್ ಆಗಿ ಅಡ್ರೆಸ್ ಇಲ್ಲ, ಏನಿಲ್ಲ, ತಲೆ ಬುಡ ಇಲ್ಲ ಈ ಲೆಟರ್ನಲ್ಲಿ. ಸೊ ಈತ ಈ ಲೆಟರ್ನಲ್ಲಿ ಏನಂತ ಬರೆದಿದ್ದಾನೆ, ಏನನ್ನ ಉಲ್ಲೇಖ ಮಾಡಿದ್ದಾನೆ ಅದನ್ನು ನಾವು ನೋಡ್ತಾ ಹೋದರೆ, ಸುಮ್ಮನೆ ನೀವು ತೊಂದರೆ ಕೊಡ್ತಾ ಇದ್ದೀರಿ, ನಾನು ಹೈಕೋರ್ಟ್ ವಕೀಲ, ಹೈಕೋರ್ಟ್ ಅಡ್ವೊಕೇಟ್, ನನಗೆ ನೀವು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಿ, ನನಗೂ ಹಾಗೂ ಜಗ್ಗನಿಗೂ ಅಸಲಿ ಜಗ್ಗನಿಗೆ ಆಗಲಿ ಅಥವಾ ಕೊಲೆಯಾದಂಥ ಶಿವಪ್ರಕಾಶ್ಗಾಗಲಿ ಯಾವುದೇ ಥರದ ಸಂಬಂಧ ಇಲ್ಲ. ಒಂದು ವೇಳೆ ನೀವು ನನ್ನ ಈ ಕೇಸ್ನಲ್ಲಿ ಸಿಲುಕಿಸುವಂಥ ಪ್ರಯತ್ನ ಪಟ್ಟರೆ ನಾನು ಕಾನೂನಿನ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗ್ತೇನೆ ಅಂತ ಹೇಳಿ ಈತ ಪೊಲೀಸರಿಗೆ ಒಂದು ಲೆಟರನ್ನು ಬರೀತಾನೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಯಾರೀ ಮಲಯಾಳಿ ಅಜಿತ್, ಈತನಿಗೂ ಕಿರಣ್ಗೂ ಏನು ಸಂಬಂಧ, ಜೊತೆಗೆ ಈ ಒಂದು ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಡೀಟೇಲ್ಸ್ ಕೊಡೋ ಹಾಗಿದ್ರೆ? ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ ನೀವು ಹೇಳ್ತಾ ಇದ್ರಿ ಸಾಕಷ್ಟು, ಅಂದ್ರೆ ರಾಹುಲ್ ಈಗಾಗಲೇ ಬಿಕ್ಲು ಶಿವನ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ 16ಕ್ಕೆ ಏರಿಕೆ ಆಗಿರುವಂತಹದ್ದು. ಮಾಲೂರಿನ ಕಿರಣ್ ಏನಿದ್ದಾನೆ ಈತ ನಟೋರಿಯಸ್ ರೌಡಿಸ್ಟರ್ ಆಗಿರುವಂತಹದ್ದು, ಅಂದ್ರೆ ಮಾಲೂರಿನ ಸುತ್ತಮುತ್ತ ಆಗಿರುವಂತಹ ಸಾಕಷ್ಟು ಕೊಲೆ ಪ್ರಕರಣಗಳು ಮತ್ತೆ ಡಕಾಯಿತಿ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿರ್ತಾನೆ. ಜೊತೆಗೆ ಮಾಲೂರಿನ ರೌಡಿ ಶೀಟರ್ ಕೂಡ ಈ ಕಿರಣ್ ಆಗಿರ್ತಾನೆ. ಇದಾದ ನಂತರ ಅಂದ್ರೆ ಕೊಲೆ ಆದ ನಂತರ ಮಾಲೂರಿನಲ್ಲೇ ಆತ ತಲೆಮರೆಸಿಕೊಂಡಿರ್ತಾನೆ. ಸದ್ಯಕ್ಕೆ ಆತನನ್ನ ನಿನ್ನೆ ರಾತ್ರಿ ಪುಲ್ಕೇಶ್ ನಗರ ಪೊಲೀಸರು ACP ಗೀತಾ ಅಂಡ್ ಟೀಮ್ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿರುವಂತಹದ್ದು. ಕಿರಣ್ ಅರೆಸ್ಟ್ ಮಾಡಿದಂತಹ ಹಿನ್ನೆಲೆಯಲ್ಲೇ ಜೊತೆಗೆ ಇನ್ನೊಂದು ಟೀಮ್ ಮತ್ತೆ ಜಗ್ಗ ಮತ್ತೆ ಆತನ ಸಹಚರರ ಒಂದು ಹಿಂಬಾಲಿಸ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಜಗ್ಗನಿಗೆ ಅತ್ಯಂತ ಆಪ್ತನಾಗಿರುವಂತಹ ಮಲಯಾಳಿ ಅಜಿತ್ ಏನಿದ್ದಾನೆ ಈತ ಕೂಡ ಏನು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ. ಜೊತೆಗೆ ಇಂಡೈರೆಕ್ಟ್ ಅಥವಾ ಡೈರೆಕ್ಟ್ ಆಗಿ ಈತ ಫೈನಾನ್ಷಿಯಲಿ ಕೂಡ ಸಪೋರ್ಟ್ ಮಾಡಿರಬಹುದು. ಜೊತೆಗೆ ಯಾವೆಲ್ಲ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ ಆ ಬ್ಲೂ ಪ್ರಿಂಟ್ ಅಲ್ಲಿ ಈತನ ಒಂದು ಕೈವಾಡವು ಇತ್ತು ಅಂತ ಹೇಳಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಪೊಲೀಸರಿಗೆ ಗೊತ್ತಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಆತನನ್ನ ವಿಚಾರಣೆಗೆ ಕರೆಯಲು ಸಾಕಷ್ಟು ಪ್ರಯತ್ನ ಪುಲ್ಕೇಶ್ ನಗರ ಪೊಲೀಸರು ಪಡ್ತಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆತ ಕೂಡ ಪತ್ತೆ ಆಗಿರೋಲ್ಲ. ಜೊತೆಗೆ ಆತ ವಾಸವಾಗ್ತಾ ಇರುವಂತಹ ಒಂದು TC ಪಾಳ್ಯದಲ್ಲಿ ಇರುವಂತಹ ಮನೆ, ಜೊತೆಗೆ ಅಲ್ಲೇ ಇರುವಂತಹ ಒಂದು ಸಿನಿಮಾ ಆಫೀಸ್ ಏನ್ ಮಾಡ್ಕೊಂಡಿರ್ತಾನೆ ಆ ಸಿನಿಮಾ ಆಫೀಸ್ಗೂ ಕೂಡ ಹೋಗಿರ್ತಾರೆ ಪೊಲೀಸರು. ಅಲ್ಲಿ ಕೂಡ ಸಿನಿಮಾ ಆಫೀಸ್ ಅನ್ನ ಖಾಲಿ ಮಾಡ್ಕೊಂಡು ಹೋಗಿ ಜೊತೆಗೆ ಮನೆಯಲ್ಲೂ ಕೂಡ ಇಲ್ಲದೆ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆತನಿಗೆ ಮೊಬೈಲ್ ನಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಪೊಲೀಸರಿಗೆ ಒಂದು ಲೆಟರ್ ಹೆಡ್ ಮೂಲಕ ಉತ್ತರ ಬರುತ್ತೆ. ಆ ಲೆಟರ್ ಹೆಡ್ ನಲ್ಲಿ ಈಗಾಗಲೇ ನೀವು ಹೇಳ್ತಾ ಇದ್ದಂಗೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಈ ಪ್ರಕರಣದಲ್ಲಿ ನನ್ನನ್ನೇ ಏನಾದ್ರೂ ಸಿಲುಕಿಸ್ಲಿಕ್ಕೆ ನೀವು ಪ್ರಯತ್ನ ಪಟ್ರೆ ನಾನು ಕಾನೂನಿನ ಮೊರೆ ಹೋಗಬೇಕಾಗತ್ತೆ, ನಾನು ಹೈಕೋರ್ಟ್ನ ವಕೀಲ ಅಂತ ಹೇಳಿ ಪೊಲೀಸರಿಗೆ ಒಂದು ಧಮಕಿ ಹಾಕಿರುವಂತಹದ್ದು. ಅದಾದ ನಂತರ ಪೊಲೀಸರು ಮತ್ತೆ ಒಂದು ನೋಟಿಸ್ ಅನ್ನ ವಾಟ್ಸ್ಆಪ್ ಮುಖಾಂತರನೇ ಒಂದು ಜಾರಿ ಮಾಡ್ತಾರೆ. ನೀವು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ, ಜಗ್ಗನಿಗೂ ನಿಮ್ಗೆ ಯಾವ ರೀತಿಯಾದಂತಹ ಸಂಬಂಧ ಮತ್ತೆ ಜಗ್ಗ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದರ ಮಾಹಿತಿ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗಾಗಲೇ ಅವನನ್ನ ವಿಚಾರಣೆ ಮಾಡ್ಲಿಕ್ಕೆ ವಾಟ್ಸ್ಆಪ್ ಮುಖಾಂತರ ಮುಂದಾದಾಗ ಆತ ಅಲ್ಲಿಗೆ ವಾಟ್ಸ್ಆಪ್ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತಹದ್ದು. ಎಲ್ಲ ಒಂದ್ ಕಡೆ ಈ ಎಲ್ಲಾ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಈ ಒಂದು ಕೊಲೆ ಪ್ರಕರಣಕ್ಕೂ ಅಜಿತ್ಗೂ ಎಲ್ಲೊಂದ್ ಕಡೆ ಸಂಪರ್ಕ ಇರ್ಬೋದು ಅನ್ನುವಂತಹದ್ದು
ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಜಗ್ಗನ ಹಿಂಬಾಲಿಸಿಕೊಂಡು ಹೋಗಿರುವಂತಹ ಪೊಲೀಸರಿಗೆ ಸಾಕಷ್ಟು ಅಂದ್ರೆ ಈಗಾಗಲೇ ಅವನ ಆಫೀಸಲ್ಲಿ ಸಿಕ್ಕಂತಹ ಗನ್ ಲೈಸೆನ್ಸ್ ಗನ್ ಏನಿದೆ ಗನ್ ಅನ್ನ ಸೀಸ್ ಮಾಡಿ ಜೊತೆಗೆ ಆ ಲೈಸೆನ್ಸ್ ಅನ್ನ ಕೂಡ ಸೀಸ್ ಮಾಡಿರ್ತಾರೆ. ಜೊತೆಗೆ ಆತನ ಪಾಸ್ಪೋರ್ಟ್ ಪತ್ತೆಗೂ ಕೂಡ ಈಗ ಮುಂದಾಗಿರುವಂತಹದ್ದು. ಪಾಸ್ಪೋರ್ಟ್ ಮುಖಾಂತರ ಆತ ಏನಾದ್ರೂ ದೇಶ ಬಿಟ್ಟು ಹೋಗಿದ್ದಾನ ಅಥವಾ ದೇಶದಲ್ಲಿ ಇದಾನ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿರುವಂತಹದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.